ಹಲೋ, ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಯಾವುದೇ ರೀತಿಯಂಥ ಒಗ್ಗರಣೆ ಇಲ್ಲದೆ ಏನೂ ಇಲ್ಲದೆ ಈಸಿಯಾಗಿ ತೈಪಳ್ ಕಡಿ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿಗೆ ನಮಗೆ ಕಾಯಿ ತುರಿ ಬೇಕು. ಒಂದು 5-6 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ ಪುಡಿನೂ ಹಾಕ್ಕೊಳ್ಬೋದು. ಒಂದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಹುಣಸೆ ಹಣ್ಣು. ಇದು ತೈಪಳ್ ಅಂತ, ಇದು ಗೋವಾ ಸೈಡೆಲ್ಲ ಸಿಗುತ್ತೆ ನೋಡಿ, ಈ ಥರ ಇರುತ್ತೆ. ಇದೇ ಮೇನು. ಇದರಲ್ಲಿ ಒಂದು ಬ್ಲ್ಯಾಕ್ ಸೀಡ್ ಇರುತ್ತೆ, ಇದನ್ನು ತೆಗಿಬೇಕು, ಇಲ್ಲಾಂದರೆ ಕಹಿ ಅಂಶ ಬರೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ತೆಗಿಬೇಕು. ಇದನ್ನು ಹಾಕಲೇಬಾರ್ದು, ಇದು ಹಾಕಿದರೆ ಕಹಿ ಬಿಟ್ಕೊಳುತ್ತೆ. ನೋಡಿ, ಈ ಥರ ಸೀಡ್ ಇರುತ್ತೆ, ಇದನ್ನು ಎಸೆದು ಬಿಡಬೇಕು. ಈ ಥರ ತೈಪಳ್ ಅಂತ ಸಿಗುತ್ತೆ, ಇದಿಷ್ಟು ಹಾಕೋಬೇಕು. ಕಾಯಿ ತುರಿನ ಹಾಕೊಳ್ಳೋಣ. ಎಲ್ಲವನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ರೀತಿಯಾದಂಥ ಒಗ್ಗರಣೆ ಆಗಲಿ ಏನು ಬೇಕಾದಂಥ ಅವಶ್ಯಕತೆ ಇಲ್ಲ. ಇದರ ಜೊತೆ ಫಿಶ್ ಫ್ರೈ ಆಗಲಿ, ಇದೇ ಸೀ ಫುಡ್ಡು ಫ್ರೈ ಮಾಡಿಕೊಂಡು ತಿನ್ಬೋದು. ಇದ್ರ ಜೊತೆ ಆಲೂ ಫ್ರೈನೂ ಚೆನ್ನಾಗಿರುತ್ತೆ. ಇದನ್ನು ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು, ಇಷ್ಟು ನುಣ್ಣಗೆ ಇರಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಡಿ ಅಂದರೆ ಸ್ವಲ್ಪ ನೀರು ಥರನೇ ಇರಬೇಕು, ಜಾಸ್ತಿ ನೀರು ಇಲ್ಲ, ಜಾಸ್ತಿ ಗಟ್ಟಿನೂ ಇರಬಾರ್ದು, ಆ ಥರ ಇರಬೇಕು. ನೋಡಿ ಎಷ್ಟು ಕಲರ್ ಕಾಣಿಸ್ತಿದೆ ಅಂತ. ಸ್ವಲ್ಪ ಸ್ಪೈಸಿ ಇರಬೇಕು, ಯಾವುದೇ ರೀತಿ ಒಗ್ಗರಣೆ ಇಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಅಷ್ಟೇ ಟೇಸ್ಟಾಗಿಯೂ ಇರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಕಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಈ ಮನೆಯಲ್ಲಿ ಈ ಥರನೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಗೈಸ್.